ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ವೀರಸ್ವಾಮಿ. ನಾನಿವತ್ತು ಬಂದಿರೋ ವಿಚಾರ ಶಾಂತಿ ಕ್ರಾಂತಿ ರಿಲೀಸ್. ಮೊದಲನೇದಾಗಿ ನೀವೆಲ್ಲ ಶಾಂತಿ ಕ್ರಾಂತಿ ಸಿನಿಮಾಗಾಗಿರ್ಬೋದು, ನಮ್ಮ ಅಣ್ಣನಿಗಾಗಿರ್ಬೋದು, ನಮಗಾಗಿರ್ಬೋದು, ನೀವು ತೋರಿಸಿರೋ ಪ್ರೀತಿ ಅಪಾರವಾದದ್ದು. ಅದಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ನಿಮ್ಮ ಈ ಒಂದು ಪ್ರೀತಿ ಶುರುವಾಗಿದ್ದ 2-3 ದಿನಕ್ಕೇ ನಾನು ನಮ್ಮ ಅಣ್ಣ ಶಾಂತಿ ಕ್ರಾಂತಿ ರಿಲೀಸ್ ಬಗ್ಗೆ ನಾವು ಮಾತಾಡಿದ್ವಿ. ಅವತ್ತಿಂದ ನಮ್ಮ ಪ್ರಯತ್ನ ಅವತ್ತಿಗೆ ಶುರುವಾಗಿದೆ. ಬಟ್ ಏನು ನಿಮಗೆ ಒಂದು ಸ್ಪಷ್ಟನೆ ಕೊಡೋದಕ್ಕೆ ನಾನು ಏನಕ್ಕೆ ಇವತ್ತು ಬಂದಿದ್ದೀನಿ ಅಂದರೆ, ಶಾಂತಿ ಕ್ರಾಂತಿ ನೆಗೆಟಿವ್ಸ್ ಮೆಲ್ಟ್ ಆಗೋಗಿದೆ. ಸೊ ಮೆಲ್ಟ್ ಆದಾಗ ಅದನ್ನು ನಾವು ಇವತ್ತಿನ ಒಂದು ಟೆಕ್ನಾಲಜಿಗೆ ತೊಗೊಂಬಂದು ಮಾಡೋದು ತುಂಬ ಕಷ್ಟ. ನಾವು ತುಂಬ ಬೇರೆ ಸೋರ್ಸ್ಗಳನ್ನೆಲ್ಲನೂ ಇನ್ನೂ ಹುಡುಕ್ತಾ ಇದ್ದೀವಿ. ಅದರಿಂದ ಏನಾದರೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಅದನ್ನು ಮಾಡೋ ಆಸೆ ನಮ್ಮೆಲ್ಲರಿಗೂ ಇದೆ. ಅದನ್ನು ನಿಮ್ಮ ಮುಂದೆ ತೊಗೊಂಬಂದು ಕೊಡಬೇಕು ಅನ್ನೋ ಆಸೆ ನಮಗಿದೆ. ಆದರೆ ಯಾವುದೇ ಸೋರ್ಸ್ ಸಿಕ್ಕಿದ್ರೂ ಸಹ ಒಂದು ವಿಷಯ ನಿಮಗೆಲ್ಲ ಹೇಳ್ಬೇಕಾಗಿರೋದು ನನಗೇನು ಅಂದರೆ, ಅದು ನಾನು ನಾಳೆ ಈ ಕೆಲಸನ ಸ್ಟಾರ್ಟ್ ಮಾಡಿದ್ರು ಅದು 8 ತಿಂಗಳು, 10 ತಿಂಗಳು, ಇಲ್ಲ 1 ವರ್ಷ, ಇಲ್ಲ ಅದ್ರ ಮೇಲೇನೂ ಆಗ್ಬೋದು. ಅದು ಏನಕ್ಕೆ ಅಂದರೆ, ಮತ್ತೆ ನಾವು ಕಲರಿಂಗ್ ಮಾಡಬೇಕು, ನೆಗೆಟಿವ್ಸ್ ಫೇಡ್ ಔಟ್ ಆಗಿರುತ್ತೆ, ಮತ್ತು ಮ್ಯೂಸಿಕ್ ಮಾಡಿಸ್ಬೇಕು, ರೆಕಾರ್ಡಿಂಗ್ ಮಾಡಿಸ್ಬೇಕು, ಎಫೆಕ್ಟ್ಸ್ ಮಾಡಿಸ್ಬೇಕು, DI ಮಾಡಿಸ್ಬೇಕು, ಸೆನ್ಸಾರ್ ಮಾಡಿಸ್ಬೇಕು. ಈ ಥರ ತುಂಬ ವಿಷಯಗಳಿದೆ. ಅದನ್ನು ಅವತ್ತೇ ನಮ್ಮ ಅಣ್ಣ ಅದ್ಭುತವಾದಂಥ ಕ್ವಾಲಿಟಿಲಿ ಕೊಟ್ಟಂಥ ಒಂದು ಚಿತ್ರ. ಇದನ್ನು ಇವತ್ತು ನಿಮ್ಮ ಆಸೆಗಳಿಗೆ ನಾವು ತೊಗೊಂಬಂದು ಬಿಡಬೇಕಾದ್ರೆ ಅದು ಅಷ್ಟೇ ಚೆನ್ನಾಗಿರಬೇಕು. ಇವತ್ತಿನ ಇದಕ್ಕೆ ನಿಮಗೆಲ್ಲ ಖುಷಿ ಕೊಡೋಂಥ ಒಂದು ಸೌಂಡ್ ಸಿಗಬೇಕು, ಒಂದು ಡಾಲ್ಬಿ ಮಾಡಿಸ್ಬೇಕು, DTS ಮಾಡಿಸ್ಬೇಕು, ಅಟ್ಮಾಸ್ ಮಾಡಿಸ್ಬೇಕು. ಇಷ್ಟು ವಿಷಯಗಳಿದೆ. ಆಮೇಲೆ ಇನ್ನೊಂದೊಂದು ಸ್ಪಷ್ಟನೆ ಕೊಡ್ತೀನಿ. ತುಂಬ ಜನ ನನಗೆ ಮಾಧ್ಯಮಗಳು, ಅಭಿಮಾನಿಗಳು, ನಮ್ಮ ಕಲಾ ರಸಿಕರು ಎಲ್ಲರೂ ನಮಗೆ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ ರಿಲೀಸ್ ಮಾಡ್ತಾಯಿದ್ದಾರೆ ಸಿನಿಮಾ, ಅಕ್ಟೋಬರ್ ರಿಲೀಸ್ ಮಾಡ್ತಾಯಿದ್ದಾರೆ ಸಿನಿಮಾ ಅನ್ನೋದು ಅದು ಸುಳ್ಳು. ಅದು ಸದ್ಯಕ್ಕಂತೂ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಸೋರ್ಸ್ಗಳನ್ನ ಹುಡುಕ್ತಾ ಇದ್ದೀವಿ. ಅದು ಸಿಕ್ತಿದ್ದಂಗೆ ನಾವು ಮಾಡ್ತೀವಿ ಅನ್ನೋದನ್ನ ನಿಮ್ಗಳಿಗೆ ಹೇಳಿಬಿಟ್ಟೆ ಅದಕ್ಕೆ ಓಂಕಾರ ಹಾಕ್ತೀವಿ. ನಮಸ್ಕಾರ.